ಹೇಳ್ತೀನಿ ನಾನು ನೋಡ್ದೆ ನೋಡಿ ನೋಡಿ ನಾನು ಹೇಳಿದ್ಕೆ ಕ್ಯಾನ್ ಬಿಟ್ಟಿತ್ತು ಈಗ ಎಮ್ಮೆ ಮೇಸಕ್ಕೆ ಹೋಗಿ ಬಿಸ್ಲಿಲ್ಲ. ಚಾನಲ್ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾಟಿ ಕೋಳಿನ ಕ್ಲೀನ್ ಮಾಡಿಸ್ಕೊಂಡು ಬಂದಿದೆ. ಮತ್ತು ನಮ್ಮಮ್ಮ ತಿಂಡಿಗೆ ಏನು ಮಾಡಿದ್ದಾರೆ ಅಂತ ನೋಡೋಣ. ಸೊ ತಿಂಡಿಗೆ ನಮ್ಮಮ್ಮ ಪಲಾವ್ ಮಾಡಿದ್ದೀನಿ. ಸೊ ಪಲಾವ್ನ ಹಾಕೊಂಡು ತಿನ್ನಬೇಕು. ನೋಡಿ ಪಲಾವ್ ರೆಡಿ ಆಗಿದೆ, ಬಿಸಿ ಬಿಸಿ ಪಲಾವ್ ಮಾಡಿದೆ. ಇವಾಗ ಪಲಾವನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ಳೋಣ. ಮಿಕ್ಸ್ ಮಾಡಾಯಿತು. ಸೊ ಇವಾಗ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ತಂಗಿ ಇನ್ನೇನು ಬರ್ತಾಳೆ, ಇನ್ನು ಒಂದು ಹಾಫ್ ಆನ್ ಅವರ್. ಅವಳು ಬಂದಷ್ಟೇ ಅವಳಿಗೂ ಪಲಾವ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಮ್ಮಮ್ಮ ಬೆಳಗ್ಗೆ ಎದ್ದು ಪಲಾವ್ ಮಾಡಿದೆ. ಇವಾಗ ನಾವು ಪಾಪಗೆ ಆಲ್ರೆಡಿ ಸ್ನಾನ ಮಾಡಿಸಿ, ನಮ್ಮಮ್ಮ ಎಣ್ಣೆ ಹಚ್ಚಿದ್ರು, ಪಾಪಗೆ ಸ್ನಾನ ಮಾಡಿಸಿ ಮಲಗಿಸಿದ್ವಿ. ಸೊ ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ತಿಂಡಿ ತಿಂದು ಮಲ್ಕೊಳ್ಳೋದು. ಜಿಂಗಿ ಬಂದ್ಲು. ಜಿಂಗಿ ಬಿಂಗಿ ಇಸ್ ಕಮ್ಮಿಂಗ್ ಹಾಸ್ಟ್ಲಿಂದ. ಸೊ 20 days ಬ್ಯಾಕ್. ಅಮ್ಮ ಕೂದು ಕಟ್ ಮಾಡಿಸಿದೆ ಮುಂದೆಗಡೆ. ಹೇಳ್ತೀನಿ ನಾನು ನೋಡ್ದೆ ನೋಡಿ ನೋಡಿ ನಮ್ಮಮ್ಮಂಗೆ ಹೇಳ್ತೀನಿ ಇಂದ ಕಾಲ್ ಇಲ್ಲಿ ನೋಡಿ ಕಾಯಿಸಿದಿ ನೋಡಿ ಫ್ರೆಂಡ್ ನೋಡಿ ಫ್ರೆಂಡ್ ನಮ್ಮಂಗೆ ಹೇಳ್ತೀನಿ. ಲಗೇಜ್ ಹೊಸ್ಕೊಂಡು ಬಂದೋಳೆ, ಹಾಸ್ಟೆಲ್ ಬಿಟ್ಬಿಟ್ಟು ಬಂದೋಳೆ. ಅಮ್ಮ ಅಪ್ಪ ಏನು ತರದೇಳೆ, ಬೇಳೆ ಮಟನ್ ಅಲ್ಲ ಅದು, ನಾಟಿ ಕೋಳಿ ಅದು. ತೊಳೆದಿಡು. ಅಮ್ಮ ಇದು ಮಾಡ್ತಾಯಿತ್ತು, ಬಟ್ಟೆ ಒಳಗೆ ಹೋಗ್ತದೆ. ನಿಂಗೆ ಪಲಾವ್ ಅಮ್ಮ ಹಾಕೊಂತೀನು. ಅಮ್ಮ ಪಲಾವ್ ಮಾಡೈತೆ ನಿಂಗೆ. ನಂಗೆ ಪಲಾವ್ ಮಾಡಿದೆ. ಗೈಸ್ ತಿಂಡಿ ಹುಡ್ಕೊಂಡು ಬಂದಷ್ಟೇ ತಿಂಡಿ ಹುಡ್ಕೊಂಡು ತಿನ್ನೋದು ಅಂದರೆ ನಮ್ಮ ಜಿಂಗಿನೇ. ಅದಕ್ಕೆ ತಿಂಡಿಗಳೆಲ್ಲ ಅಲ್ಲಲ್ಲೇ ಇವೆ ಗೈಸ್. ನಾನಿಲ್ಲ ಅಂತ ಎಲ್ಲ ಅಲ್ಲಲ್ಲೇ ಇದೆ. ಯಾರು ತಿನ್ನೋರಿಲ್ಲ ಫ್ರೆಂಡ್ಸ್. ಅದಕ್ಕೆ ಸೊ ನಾನು ತಿನ್ನಂಗಿಲ್ಲ, ನಾನು ತಿನ್ನಲ್ಲ. ಸೊ ಈಗ ಒಬ್ಬಳೇ ತಿನ್ಬೇಕು. ನಾನು ತಿನ್ನಂಗಿದ್ರೆ ಯಾವ ತಿಂಡಿನೂ ಉಳಿಸ್ತಿರ್ಲಿಲ್ಲ. ಬತ್ತಾದ ಮಿಂಟ ನೋಡು. ಅಮ್ಮ ಹುಡುಗಿ ಆಗುತ್ತೆ. ಇನ್ನೇನು ಆಂಟಿ ಏನೇ ಮುದ್ಕಿ ಏನೇ. ನಮ್ಮ ಹುಡುಗಿನೇ ಕೋಣೆ. ಹುಡುಗಿ ನಿಜ ನಮ್ಮ ಹುಡುಗಿನೇ. ಈಗ 4-3 ಜನ ಮೊಮ್ಮಕ್ಕಳು ನೋಡ್ಬಿಟ್ರೆ ಮುದ್ಕಿನ. ನೀನು ದೊಡ್ಡ ಮುದ್ಕಿ. ಬಂದಷ್ಟೇ ತಿಂತೋಳ ಹುಡುಗಿ. ಬಂದಷ್ಟೇ ಡ್ಯೂಟಿ ಗೈಸ್. ಏನಂದರೆ ಆಡ್ ಮಿಸಕ್ಕೆ ಹೋಗೋದು. ಬೈ ಬೈ. ನೋಡಿ ಗೈಸ್, ಇದೇ ನಿಮ್ಮ ಪ್ರೂಫು. ಇವತ್ತು ಈ ಕಲರ್ ಇದ್ದೀನಿ. ರಜಾ ಮುಗಿಸ್ಕೊಂಡು ಹೋಗೋಷ್ಟಲ್ಲಿ ಕರಿ ಎಮ್ಮೆ ಥರ ಆಗಿರ್ತೀನಿ ನಾನು. ಇಲ್ಲೊಂದಳ ಮಗ ಹೇಳ್ತಾರೆ ಅವ್ರಿಗೆ ಮಗಳು ಬೇಕಂತ. ಯಾವ ಮಗಳು ಬೇಕೇ? ಬೆಂಗಳೂರಲ್ಲಿ ನೋಡ್ಬೇಕಾ, ಕರ್ನಾಟಕ? ಆ ಚಪ್ಪಲಿ ನೋಡಿ, ನೋಡಿ ನೋಡಿ ಆ ಚಪ್ಪಲಿ ಹೇಳ್ಕೊಂಡು ಜುಂಗೆ ತಗೊಂಡು ಆ ಬಡ್ಡಿಗೆ ಸಾಮಾನು ಬೇಕು. ಇದು ಒಂದು ಪೆಂಗರ್ ನೋಡಿ, ಚಪ್ಪಲಿ ಹಾಕೊಂಡು ಎಳ್ದಾಡಿ. ಅಮ್ಮು ಆ್ಯಕ್ಚುಲಿ ಅದು ನಾಟಿ ಕೋಳಿ. ನಿಂಗೋಸ್ಕರ ಅಂತ ಮಾಡಿಲ್ಲ, ನನಗೋಸ್ಕರ ಅಂತ ಮಾಡಿರೋದು. ನಾನು ಆ ಅಮ್ಮನ ಬರ್ತಡೆ ಅಂದ್ಬಿಟ್ಟು ತಿನ್ಬೇಕು ಅಂತ ಮಾಡಿಸ್ಕೊಂಡು ಅಂತ ಮಾಡಿಸಿದ್ದು. ನಾನು ಹೇಳಿದ್ಕೆ ಕ್ಯಾನ್ ಬಿಟ್ಟಿತ್ತು ಈಗ ಎಮ್ಮೆ ಮೇಸಕ್ಕೆ ಹೋಗಿ ಬಿಸ್ಲಿಲ್ಲ. ಯಾವ ಹಡೆ ಹುಲಿದ ಮೇಸಕ್ಕೆ ಹೋಗಿ ನಾವಂತೂ ಬಿರಿಯಾನಿ ಬೆಳಿಗ್ಗೆ ಬಿರಿಯಾನಿ, ಇವಾಗ ನಾಟಿ ಕೋಳಿ, ರಾತ್ರಿಗೆ ಕಬಾಬು, ಚಾಪ್ಸು,
ನಮ್ಮಪ್ಪ ಸೂಪರ್ ಆಗಿ ಮಾಡ್ಕೊಡ್ತಾರೆ. ಇಲ್ಲಿ ನನ್ನ ತಂಗಿ ಇವತ್ತು ನಾಟಿ ಕಲಿತಿದ್ದೀವಿ, ಅದಕ್ಕೇನೆ ಅವಳು ಅಪ್ಪ ಚಿಚ್ಚಿ ಮಾಡಿದ್ದೀರಾ ಅಂತಿದ್ಲು ಅಲ್ವೇ ನೇಮು. ಒಬ್ರಿಂದ ಒಬ್ರಿಗೆ ಎಲ್ಲಾರ್ಗು ಅಂಟಿಸ್ತಾ ಇದೀರಿ ಇನ್ನು. ಇವಾಗ ನಮ್ಮಪ್ಪ ವಾಕಿಂಗ್ ಹೋಗೋಣ ಬಾರೆ ಮಕ್ಳು ಅಂತಾರೆ. ಸೊ ಏನ್ ಕೇಳಿ ಕಾಯಿ ಕೀಳಕ್ಕೆ ಕಷ್ಟ ಸುಖ ಅಂತ ಹೇಳ್ತಾರೆ, ಅಲ್ಲಿ ಹೋಗ್ಬಿಟ್ಟು ಕಷ್ಟನೇ ಕೊಡ್ತಾರೆ. ಇಬ್ರು 2 ದಿನ ರೆಸ್ಟ್ ತಗೊಂಡು ಹೋಗೋರಂತೆ. ಅಲ್ಲೇ 4 ದಿಲ್ವಲ್ಲ ಬಂದ್ರಿ ಇಬ್ರು. ಅವ್ರ ಹೆಂಗ ಹೋಟ್ಲಲ್ಲಿ ಉಣ್ಕೋತಾರೆ. ಬೆಂಗಳೂರು ಕಳ್ಸಂಗ 1 ವಾರ ಇದ್ ಬರ್ಲಿ ಪಾಪ ರೆಸ್ಟ್ ತಗೊಂಡು. ಇನ್ನೊಂದ್ಸರಿ ಎಮ್ಮೆ ಇದ್ಮೇಲೆ ಆಗಲ್ಲ ಹೋಗಿ. ಈಗ ಅವತ್ಲೆ ಒಂದ್ ದಿವಸ ಕರ್ಬಿಟ್ರೆ ಕೂಡ್ಬಿಟ್ಟದೆ, ದಿನ ಕರ್ಕತಾ ಇರ್ಬೇಕು. ಕರ್ಕತಾ ಇರ್ಬೇಕು, ಒಂದಿನ ಕರ್ಬಿಟ್ಟು ಬಿಟ್ಬಿಟ್ರೆ ಬಿಡೋದಿಲ್ಲ. ಆಮೇಲೆ ಕೆಂಪಮ್ಮನೆ ಕೇಳ್ತದೆ ಕರ್ಕತಾ ಇರೋಕೆ. ಕೊಡ ಅಮ್ಮ ಕೈಲಿ. ಗೈಸ್ ಏನು ಗೊತ್ತಾ ಗೈಸ್, ನನ್ನ ತಂಗಿ ಮೇಘಂಗೆ ಸೊ ಈಗ ಮದುವೆ ಆಗಿರೋ ಅವಳಿಗೆ ಚಿಚ್ಚಿ ತಿನ್ನಬೇಕು ಅಂತ ಅನಿಸ್ಬಿಟ್ಟಿದೆ ಅಂತ ಗೈಸ್. ಸೊ ನಮ್ಮನೆ ಚಿಚ್ಚಿ ಮಾಡಿದ್ವಿ. ಸೊ ಅವ್ರು ಜ್ವರ ಬಂದಿರೋ ಕಾರಣದಿಂದ ಅವಳಿಗೆ ಚಿಚ್ಚಿ ಕೊಡಲ್ಲ, ಅದಕ್ಕೆ ಬನ್ನಿ ಅಂತ ಕರೀತಿದ್ದಾರೆ ನಮ್ಮ. ಕ್ಲೀನ್ ಮಾಡಿ ನಾನು ನಾಳೆ ಮಲ್ಕೋಬೇಕು ಕಣೆ, ಇಲ್ಲಿ ಶಿಫ್ಟ್ ಆಗಬೇಕು. ಯಾಕೆ ಗೊತ್ತಾ ಫ್ರೆಂಡ್ಸ್, ಈ ರೂಮಿಗೆ ಶಿಫ್ಟ್ ಆಗ್ತಿದ್ದೀನಿ. ನಾಳೆ ನಮ್ಮ ಮನೇಲಿ ಆರ್ಡ್ರ್ ಮಾಡಿಸ್ತೀವಿ ಅಂತ ಹೇಳಿದ್ವಲ್ಲ, ಸೊ ನಾಳೆ ಮಾಡೋಕ್ಕೆ ಬರ್ತಿದ್ದಾರೆ. ಸೊ ಅದಕ್ಕೆ ನಾನು ಈ ರೂಮಿಗೆ ಶಿಫ್ಟ್ ಆಗಬೇಕು. ಸೊ ನನ್ನ ತಂಗಿ ಕ್ಲೀನ್ ಮಾಡು ಅಂತ ಹೇಳ್ತಾ ಇದ್ದರೆ ಕ್ಲೀನ್ ಮಾಡ್ತಿಲ್ಲ. ನಮ್ಮಪ್ಪ ನಮ್ಮಮ್ಮ ಹೇಳ್ತಿದ್ರೆ ನೀವು ಒಂದು ಸ್ವಲ್ಪ ನೋಡಿ ಹೆಂಗೆ ಮನೆಗಿದ್ದಾರೆ. ಎದ್ದೋಮೋ ಕ್ಲೀನ್ ಮಾಡೆ ಇದ್ದಾಳೆ ಪ್ಲೀಸ್ ಪ್ಲೀಸ್ ಅಮ್ಮು ಇದ್ದಾಳೆ. ನಾನು ನನ್ನ ಮಗ ಮನೆ ಕಳಕ್ಕೆ 5 ರೂಪಾಯಿ ಆಕ್ಟಿಂಗ್ ಮಾಡಿ ಅಂದ್ರೆ 50,000 ಆಕ್ಟಿಂಗ್ ಬೇಡ ಅಕ್ಕ. ನಾನು ಯಾವ 50,000 ಆ್ಯಕ್ಟಿಂಗ್ ಮಾಡ್ತಿಲ್ಲ. ಡವ್ ಹೊಡಿತಾರೆ, ಫುಲ್ ಡವ್ ಅಂದರೆ ಡವ್ ಮಾಡ್ತಿದ್ದಾರೆ ಗೈಸ್ ಅವಳು. ಲೈಕ್ ಮಾಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ ಇವತ್ತಿನ ಬ್ಲಾಗ್. ಈ ಬ್ಲಾಗ್ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಮ್ಮ ಚಾನಲ್ನ ಅಮ್ಮು ಬ್ಲಾಗರ್ ನನ್ನ ಚಾನಲ್ನು ಹಂಗೆ ಸಬ್ಸ್ಕ್ರೈಬ್. ನನ್ನ ಚಾನಲ್ ಮೋನಿಕಾ ಕೂಡ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಚಾನಲ್ನ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.